ವೆಲ್ಕಮ್ ಟು ಮನೆ ಊಟ ಕುಕಿಂಗ್ ಚಾನಲ್. ಇವತ್ತು ನಾವು ವೆಜಿಟೇಬಲ್ಸ್ ಬಳಸಿ ವೆಜಿಟೇಬಲ್ ಪಕೋಡ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಸಣ್ಣಕ್ಕೆ ಹೆಚ್ಚಿರುವ ಈರುಳ್ಳಿ ಬೇಕಾಗತ್ತೆ, ನಂತರ ಸಣ್ಣಕ್ಕೆ ಹೆಚ್ಚಿರುವ ಕ್ಯಾರೆಟ್, ಸಣ್ಣಕ್ಕೆ ಹೆಚ್ಚಿರುವ ಬೀನ್ಸ್, ಸಣ್ಣಕ್ಕೆ ಹೆಚ್ಚಿರುವ ಕ್ಯಾಪ್ಸಿಕಮ್. ನಿಮಗೆ ಯಾವುದು ತರಕಾರಿ ಬೇಕೋ ಆ ತರಕಾರಿ ಹಾಕ್ಕೊಬೋದು ಇದಕ್ಕೆ. ಆದರೆ ಸಣ್ಣಕ್ಕೆ ಉದ್ದಕ್ಕೆ ಈರುಳ್ಳಿ ಹೆಚ್ಕೊಬೇಕು. ನೀವು ಸಣ್ಣಕ್ಕೆ ಹೆಚ್ಕೊಂಡ್ಬಿಟ್ರೆ ಎಲ್ಲ ತರಕಾರಿನ ಬೇಯಿಸೋ ಅಗತ್ಯ ಇರಲ್ಲ, ಅದಕ್ಕೆ ಸಣ್ಣಕ್ಕೆ ಹೆಚ್ಕೊಬೇಕು. ಈ ಥರ ಸಣ್ಣಕ್ಕೆ ಇರಬೇಕು ವೆಜಿಟೇಬಲ್ಸ್ ಎಲ್ಲ, ತರಕಾರಿ ಎಲ್ಲ ಈ ಥರ ಸಣ್ಣಕ್ಕೆ ಇರಬೇಕು. ನಂತರ ಅದಕ್ಕೆ ನಿಮಗೆ ಖಾರಕ್ಕೆ ಅನುಗುಣವಾಗಿ ಚಿಲ್ಲಿ ಪೌಡ್ರ್ ಹಾಕಿಕೊಳ್ಳಿ. ಚಿಲ್ಲಿ ಪೌಡ್ರ್ ಹಾಕಿಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಿ. ಈ ಪಕೋಡ ತುಂಬ ಚೆನ್ನಾಗಿರುತ್ತೆ ಟೀ ಟೈಮ್ ಸ್ನ್ಯಾಕ್ಸ್ಗೆ. ಆಮೇಲೆ ಮಕ್ಕಳು ಈ ತರಕಾರಿಗಳು ತಿನ್ನಲ್ಲ ಅಲ್ವಾ, ಅವ್ರಿಗೆ ಗೊತ್ತೇ ಆಗಲ್ಲ ಇದರಲ್ಲಿ ತರಕಾರಿ ಇರುತ್ತೆ ಅಂತ, ಅಷ್ಟು ಟೇಸ್ಟಿಯಾಗಿರುತ್ತೆ. ನಾವು ಹೇಳಿದ್ರೇ ಗೊತ್ತಾಗೋದಿದು ತರಕಾರಿ ಹಾಕಿದ್ದೀವಿ ಅಂತ. ಎಲ್ಲ ಹಾಕ್ಕೊಳ್ಳಿ. ಇದು ಸಣ್ಣಕ್ಕೆ ಹೆಚ್ಕೊಂಡ್ರೆ ಏನಾಗುತ್ತೆ ಅಂದರೆ, ನಾವು ಎಣ್ಣೆಯಲ್ಲಿ ಪಕೋಡ ಎಲ್ಲ ಬಿಟ್ಟಾಗ ಅದರಲ್ಲಿ ಅದು ಬೇಯುತ್ತೆ. ಇಲ್ಲ ನೀವು ದಪ್ಪಕ್ಕೆ ತರಕಾರಿ ಹೆಚ್ಕೊಂಡ ಅಂದರೆ ಏನಾಗುತ್ತೆ, ತರಕಾರಿನ ಮಸ್ಟು ಬೇಯಿಸ್ಬಿಟ್ಟು ಮತ್ತೆ ಇದಕ್ಕೆ ಹಾಕಬೇಕಾಗತ್ತೆ. ಅದಕ್ಕೋಸ್ಕರ ಇದಕ್ಕೆ ಬೇಕಂದರೆ ನೀವು ಬಟಾಣಿ ಸಹ ಹಸಿ ಬಟಾಣಿ ಹಾಕ್ಕೊಬೋದು, ಕರಿಬೇವು ಹಾಕ್ಕೊಬೋದು, ಎಲೆಕೋಸು ಸಣ್ಣಕ್ಕೆ ಹಚ್ಬಿಟ್ಟು ಹಾಕ್ಬೋದು. ಯಾವ ತರಕಾರಿ ಬೇಕೋ ಆ ತರಕಾರಿ ಹಾಕ್ಕೊಬೋದು, ಏನೂ ಇದಿಲ್ಲ. ಟೇಸ್ಟ್ ಅಂತೂ ತುಂಬ ರುಚಿಯಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಥರ ಇದಕ್ಕೆ ಒಂಚೂರು 1-2 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕಿಕೊಂಡ್ಬಿಟ್ಟು ಇದಕ್ಕೆ ಅಡುಗೆ ಸೋಡಾ ಒಂದು ಚಿಟಿಕೆ ಹಾಕ್ಕೊಬೇಕು, ಜಾಸ್ತಿ ಹಾಕ್ಕೊಳ್ಬಾರ್ದು ಅಡುಗೆ ಸೋಡಾನ. ನಿಮಗೆ ಅಡುಗೆ ಸೋಡಾ ಇಷ್ಟ ಆಗಲ್ಲ ಅಂತ ಅಂದರೆ ನೀವು ಅಕ್ಕಿ ಹಿಟ್ಟು ಒಂಚೂರು ಹಾಕ್ಕೊಬೋದು. ಆದರೆ ಅಡುಗೆ ಸೋಡಾ ಹಾಕ್ಕೊಂಡ್ರೆ ಕ್ರಿಸ್ಪಿನೆಸ್ ಬರುತ್ತೆ ಅಂತ ಅಷ್ಟೇ. ಯಾವಾಗಲೂ ಒಂದು ಸತಿ ಅಲ್ವಾ ತಿನ್ನೋದು, ಪರವಾಗಿಲ್ಲ. ಹಾಕ್ಕೊಂಬಿಟ್ಟು ಹಿಟ್ಟು ಹಾಕಿದ ನಂತರ ನೀರು, ಇದು ಫಸ್ಟು ತರಕಾರಿನೆಲ್ಲ ನಾವು ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಕಡಲೆ ಹಿಟ್ಟಲ್ಲಿ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಪಕೋಡ ಟೈಪ್ಗೆ ಎಷ್ಟು ಬೇಕೋ ಅಷ್ಟು ನೀರು ಚುಮ್ಕರಿಸ್ಕೊಂಡು ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬನ್ನಿ. ನೋಡಿ, ಅದು ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ಪಕೋಡಾಗೆ. ಅಲ್ಲಿವರೆಗೂ ಸ್ವಲ್ಪ ನೀರು ಚುಮ್ಕರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬನ್ನಿ. ನಂತರ ಒಂದು ಪ್ಯಾನಿಗೆ ಎಣ್ಣೆ ಕಾಯಲು ಇಡಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಇದನ್ನು ಪಕೋಡ ಟೈಪ್ ಈ ಥರ ಸ್ವಲ್ಪನೇ ಎತ್ಕೊಂಡು ಈ ಥರ ಬಿಟ್ಕೊಳ್ಳಿ. ಬಿಟ್ಟ ನಂತರ ಫ್ಲಿಪ್ ಮಾಡಿಬಿಟ್ಟು ಲೈಟ್ ಗೋಲ್ಡಿಶ್ ಬ್ರೌನ್ ಟರ್ನ್ ಆದಮೇಲೆ ಮತ್ತೆ ಫ್ಲಿಪ್ ಮಾಡಿ ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡಿ. ಅಷ್ಟೇ, ವೆಜಿಟೇಬಲ್ ಪಕೋಡ ಸವಿಯಲು ಸಿದ್ಧ. ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.